ನಮಸ್ಕಾರ ವೀಕ್ಷಕರೇ, ವಾರ್ತಾ ವರದಿಗೆ ಸ್ವಾಗತ. ನಾನು ಅದ್ವಿಕಾ. ಜ್ಯೋತಿಬಾ ಮಾನೆ ಇವರ ನಾಯಕತ್ವದಲ್ಲಿ ಗಟ್ಟಿಗೊಳ್ಳಲಿದೆ ಚರ್ಮಕಾರರ ಸಂಘಟನೆ. ರಾಯಬಾಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಅಖಿಲ ಕರ್ನಾಟಕ ಚರ್ಮಕಾರ್ ಮಹಾಸಭಾ ಸಂಘಟನೆ ಬಲಿಷ್ಠಗೊಳಿಸಲು ರಾಜ್ಯಾಧ್ಯಕ್ಷರಾದ ಭೀಮರಾವ್ ಪವಾರ್ ರವರು ಜ್ಯೋತಿಬಾ ಮಾನೆ ಅವರ ನಾಯಕತ್ವದಲ್ಲಿ ಚರ್ಮಕಾರರ ಸಂಘಟನೆ ಬಲಿಷ್ಠಗೊಳಿಸಲು ಸಮಾಜ ಬಾಂಧವರು ಒಗ್ಗೂಡಿದ್ರು. ಈ ಸಂದರ್ಭದಲ್ಲಿ ಜ್ಯೋತಿಬಾ ಮಾನೆ, ಸಂತೋಷ್ ಮಾನೆ, ಪರಶುರಾಮ್ ಟೋನೆಪೆ ಇನ್ನು ಹಲವಾರು ಮುಖಂಡರು ಕುಂದುಕೊರತೆಗಳ ಬಗ್ಗೆ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ರಾಯಬಾಗ ಪಟ್ಟಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಚರ್ಮಕಾರ್ ಸಮಾಜದವರನ್ನು ಸೇರಿಸಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಾಜದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಹೇಳಿದರು. ಕೆಲವೊಂದು ಚರ್ಮಕಾರ್ ಸಂಘಟನೆ ಸರ್ಕಾರ ಅನುದಾನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದು, ಚರ್ಮಕಾರ್ ಸಮಾಜದಲ್ಲಿ ಅತಿ ಬಡವರಿಗೆ ಅನುದಾನಗಳು ಮುಟ್ಟುತ್ತಿಲ್ಲ. ಹೀಗಾಗಿ ಚಿಕ್ಕೋಡಿ ವಿಭಾಗದಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರ್ ಮಹಾಸಭಾ ಸಂಘಟನೆ ಮಾಡಬೇಕಾಗಿ ಅನಿವಾರ್ಯವಾಗಿದೆ ಎಂದು ಹೇಳಿದರು. ಮತ್ತು ನಾವು ಏನು ಮಾಡಬೇಕಾಗಿ ನಾವು ರಾಯಬಾಗ ತಾಲೂಕಿನಾಗ ಒಂದು ತಹಸೀಲ್ದಾರ್ ಆಫೀಸ್ ಮುಂದಾಗಲಿ ನಮ್ಮ ಜಿಲ್ಲಾಡಳಿತದಾಗ ಸರ್ಕಾರದಾಗಲಿ ಒಂದು ಸ್ಟ್ರೈಕ್ ಮಾಡಬೇಕಾಯ್ತು. ಎಲ್ಲರೂ ನಮ್ಮ ಸಮಾಜ ಮಂದಿ ಹೇಳ್ತಿರೋದು ಎಲ್ಲ ಪಬ್ಲಿಕ್ ಗೊತ್ತಾಗಬೇಕಾಯ್ತು. ನಾವು ಏನಾಗೈತಿ, ನಾವು ಮೀಟಿಂಗ್ ಕರೆಯೋದ ಇದ ಫಸ್ಟ್ ಮೀಟಿಂಗ್ ಕರೆದು ಇನ್ನು ಎರಡೇ ಮೀಟಿಂಗ್ ಏನಂತೆ ಏನೋ ಜನ ಬಂದಿಲ್ಲ, ಇದಕ್ಕಿಂತ ಡಬಲ್ ಜನ ಬರಬೇಕಾಯ್ತು. ನೀವೆಲ್ಲರೂ ನನ್ನ ವಿಶ್ವಾಸ ಮೇಲೆ ಫೋನ್ ಹಚ್ಚಿದ್ರೆ ಇಷ್ಟು ಜನ ಕೂಡಿದಾರ ಅಂದ್ರೆ ಏನು ಸರಳ ಅಲ್ಲ. ಯಾರು ಬಾ ಅಂದ್ರೆ 4 ಜನ ಕೊಡೋದಿಲ್ಲ. ನೀವು ಇಷ್ಟು ಜನ ಬಂದಿರ ಅಂದ್ರೆ ನಾನು ಹಿಂದಿನ ನಾಳೆ ಕೆಲಸ ಮಾಡ್ತಿರೋ ನನ್ನ ವಿಶ್ವಾಸ ಐತಿ ಮ್ಯಾಲ ಅನತ್ತೆ ನೀವು ಎಲ್ಲರೂ ಇಲ್ಲಿ ಬಂದಿರಿ. ಇಲ್ಲಾಂದ್ರೆ ಬರೋದಿಲ್ಲ ಯಾರ. ಮತ್ತೆ ನಿಮ್ಮ ಕೆಲಸಗಳು ಏನೋ ಇದ್ರೆ ಬಿ ನೀವು ನಿಮ್ಮ ಕೆಲಸ ಮಾಡಕ್ಕೆ ನಾವು ತಯಾರಿದೆವು. ಮತ್ತು ನೀವು ಯಾರಿಗೂ ಅಂಜಾಕ್ ಹೋಗ್ಬೇಡ್ರಿ. ನಮ್ಮ ಸಮಾಜ ಸೇಕೆ ಯಾರ ಏನ ಅಂದ್ರೆ ಮಾಡ್ರಿ, ನಿಮ್ಮಿಂದ ನಾವು ಇದೇವು. ಮತ್ತು ನಾವು ಒಂದು ಯೂನಿಟ್ ಮಾಡಿದೆವು. ನಾವು ಫೋನ್ ಹಚ್ಚಿರ 50 ಜನ ಕೂಡ ಒಂದು ಕಮಿಟಿ ಮಾಡಿದೆವು. ನಮ್ಮ ಮತ್ತೆ ಏನ್ಬೇಕಂದ್ರೆ ಒಬ್ರು ಫೋನ್ ಹಚ್ಚಿದ್ರೆ ಎಲ್ಲರೂ ನಮ್ಮ ಟೀಮ್ ಎಲ್ಲ ಕೊಡ್ತೈತಿ. ಆ ಟೈಮ್ ನಿಮ್ಮ ಊರಾಗೂ ಎಲ್ಲರೂ ಪ್ರತಿಯೊಬ್ಬರು ಒಂದು 10 ಮಂದಿ 20 ಮಂದಿ ಟೀಮ್ ತಯಾರು ಮಾಡ್ತೀವಿ ಎಲ್ಲರೂ. ಮತ್ತು ಪೈಲಾಗಿನ ಮುಂದಿನ ಎರಡನೇ ವಿಷಯ ಪೈಲಾ ವಿಷಯ ಏನು ಮಾಡೋದಂದ್ರೆ ತಹಸೀಲ್ದಾರ್ ಆಫೀಸ್ ಮುಂದೆ ಒಂದು 50 ರೂಪಾಯಿ ಒಂದು 3 ದಿನ ಸ್ಟ್ರೈಕ್ ಕೊಂಡ್ರೆ ಒಂದು ಯಾವುದೇ ವಿಷಯ ಇಟ್ಕೊಂಡು ಅಂದ್ರೆ ನಮ್ಮ ಸಮಾಜದವ್ರಿಗೆ ಅನ್ಯಾಯ ಆಗೈತೆ, ನಮ್ಮ ಸಮಾಜದವ್ರಿಗೆ ಯಾರು ಕೆಲಸ ಮಾಡೋದು ನಾನು ಒಂದು ಸ್ಟ್ರೈಕ್ ಮಾಡೋಣ. ಒಂದು 100 ಜನ 200 ಜನ ಅಂದ್ರೆ ಒಂದು ಸ್ಟ್ರೈಕ್ ಮಾಡೋದ್ರೆ ಪಬ್ಲಿಕ್ ಎಲ್ಲ ಆಫೀಸ್ದವ್ರು ಗೊತ್ತಾಗುತ್ತೆ. ಸಂದೇಶ ಆಗಂತ ವಿಚಾರ ರೀ, ಹೌದ್ರಿ. ನಾವೆಲ್ಲರೂ ಕೂಡಿಸಿ ಮಾಡ್ರೆ ಸಂಘಟನೆ ಆಗೋದ್ರಿ. ಈಗ ಗಿಡ ಬಿತ್ತಿದ್ದೆವು, ಮುಂದೆ ನಾವು ಫಲ ಕೊಡ್ದೈತಿ, ಕೊಟ್ಟ ಕೊಡ್ದೈತಿ. ನಾವು ಇವತ್ತು ನೋಡಿ ಕಾಯಂ ನಾವು ಹೋರಾಟ ಮಾಡಬೇಕು. ಹೋರಾಟ ಮಾಡ್ಲಿಕ್ಕೆ ನಮ್ಮ ಮುಂದಿನ ನಿರ್ಮಾಣ ಹೋದಾಗ ಮುಂದಿನ ನಮ್ಮ ಫ್ಯೂಚರ್ ಭಾಳ ಬದಲಾದ ಹೇಳ್ಬೇಕಂದ್ರೆ ಈಗಿನ ಪರಿಸ್ಥಿತಿದಾಗ ಕಲ್ತವ್ರಿಗೆ ಅನ್ಕ ಏನು ಹೇಳಲೇ ಇಲ್ಲ. ಕಲ್ತವ್ರಿಗೆ ಕಲಿಯೋದನಕ ಬಿಡ್ರಿ, ಕಲ್ತವ್ರು ಅಡಿಸಿಕೊಟ್ಟು ಏನೋ ತಗೋತಾನಂದ್ರೆ ಹೇಳು ಸಿಗಾತಿ ನಮ್ಗೆ ಸಿಗಾತಿದ್ದಾನ್ರಿ ಸರ್. ಯಾರ್ರಿ ಸಿಗಾಯ್ತು ಸರ್? ಸರ್ ಅನ್ಕ ಕಂಟಿನ್ಯೂ ಆಗ್ತಾರ ಅರ್ಜಿಗಳು ಯಾವ ಒಂದು ಏನು ಪಡ್ಕೊಂಡಿಲ್ಲ ಸರ್ ನೀವು ಮಾಡ್ತಿರ್ತಾರೆ. ಅದಕ್ಕೆ ಈಗೇನೈತಿ ನಾವು ಪ್ರತಿಯೊಂದು ಸಂಘಟನೆ ಮಾಡೋಣ್ರಿ, ಸಂಘಟನೆ ಗಟ್ಟಿ ಕೊಡಿಸೋದ್ರಿ. ಏನು ಮನಸ್ತಾಪಗಳು ಏನೂ ಇಲ್ಲ. ಸಂಘಟನೆ ಮಾಡೋದು ನನಗೂ ಲಾಭ ಇಲ್ಲ, ಜೊತೆಗೂ ಲಾಭ ಇಲ್ಲ. ಸಮಾಜಕ್ಕೆ ಲಾಭ ಐತಿ, ಸಮಾಜದ ನಮಗೆಲ್ಲ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಲಾಭ ಐತಿ ಸಂಘಟನೆ ಕೆಟ್ಟರೆ. ಇವತ್ತು ಒಂದು ಕಡೆ ಡೈವರ್ಷನ್, ನೆಕ್ಸ್ಟ್ ನಾಳೆ ಒಂದು ಕಡೆ ಈ ರೀತಿ ಮಾಡಿಬಿಟ್ಟು ಚಿಕ್ಕಾಪುಡಿ ಡೈವರ್ಷನ್ಸ್ ಮಾಡಿ ಬೆಳಗಾವಿಯಿಂದ ಅದೇನೋ ಹುಕ್ಕೇರಿ ಬರಬೇಕಾದ್ರೆ ಹುಕ್ಕೇರಿ ಕ್ರಾಸ್ ಬರಬೇಕಾದ್ರೆ ಸುಮಾರು ಒಂದು ಕಾಲು ಗಂಟೆ ಬೇಕು. ಅಲ್ಲಿಂದ ನಾವು ಮತ್ತೆ ಬರಬೇಕಾದ್ರೆ ಟ್ರ್ಯಾಕ್ಟರ್ಸು ರಸ್ತೆ ಇರೋದ್ರಿಂದ ನಮಗೆ ಸುಮಾರು 1 ಗಂಟೆ ತಡ ಆಯಿತು. ನಾನು ನಮ್ಮಲ್ಲಿ ನಾನು ಕೇಳ್ತೀನಿ, ಯಾಕಂತಂದರೆ ನಾವು ನಮ್ಮ ಮುಂದೆ ಕೆಲಸ ಬಿಟ್ಟು ಇಲ್ಲಿ ಬಂದು ನೆರೆದಿದ್ದೀರಿ, ಅದರಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ನೀವು ಖುಷಿಯಿಂದ ಇಲ್ಲಿ ಬಂದಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಸುಮಾರು 3 ಸಲ ಬಂದಿದ್ದೀರಿ. ಅವರು ಊರಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದು ಕೆಲಸ್ತಾರೆ ನಾನು ಬರ್ತೀನಿ. ಆದರೆ ಸಂಘಟನೆ ನಾವು ಸಂಘಟಿತರು ಯಾವಾಗ ಆಗಬೇಕು, ಸಂಘಟನೆ ಯಾವ ರೀತಿ ಬೆಳೆಸಬೇಕು, ಆಮೇಲೆ ಮೂಲಕೊರತೆ, ಈ 3 ವಿಷಯಗಳನ್ನು ಇಟ್ಕೊಂಡ್ಬಿಟ್ಟು ಅವರು ನನಗೆ ಇಲ್ಲ ಸರ್ ನೀವು ಬರಬೇಕು. ನನಗೆ ಮತ್ತೊಂದು ಮಾತು ಹೇಳಿದ್ರು ಅವರು, ಇಲ್ಲಿ ರಾಯಬಾಗದಲ್ಲಿ ಅದ್ಭುತ ಆಗುವ ಚಿಕ್ಕೋಡಿ ಮೂಲ ಉದ್ಯೋಗವನ್ನು ನಮ್ಮ ಮೂಲ ಉದ್ಯೋಗ ಅಂತ ಹೇಳ್ತಾರೆ. ಅವ್ರು ಇಲ್ಲಿ ಮಾಡಂಗಿಲ್ಲ. ಮೊನ್ನೆ ನಾನು ಇನ್ನೊಂದು ಅರ್ಜಿ ಹಾಕಿದೆ, ಅವ್ರನ್ನ ಪ್ರಶ್ನೆ ಮಾಡಿದ ಜನರು ಏನಿದಾರ ಅಂತಂದ್ರೆ ರಸ್ತೆ ಮೇಲೆ ಅದಾರ, ಬಿಸಿಲು ತಿನ್ನತ್ತಾರ, ಧೂಳು ತಿನ್ನತ್ತಾರ. ಅದ ಭಾಗ್ಯ ಕಳಿಸ್ತದ ಅವ್ರಿಗೆ ಒಂದು ಮೆಡಿಕಲ್ ಸೈಡ್ ಸಹಿತ ಸಿಗಂಗಿಲ್ಲ. ಅದಕ್ಕೆ ರಾಜಕೀಯವಾಗಿ
ತಾವು ಕೂಡ ಅದರೊಳಗೆ ಭಾಗವಹಿಸಿದ್ರೆ ಅದು ತಪ್ಪಲ್ಲ ಅಂತೇಳಿ ನಾನು ಬಯಸ್ತೇನೆ. ಇದಾಗಿತ್ತು ಇವತ್ತಿನ ವಾರ್ತಾ ವರದಿ. ನಮಸ್ತೆ.